10ನೇ ತಾರೀಕು ನೋಟಿಸ್ ಬಂದಿದೆ. ನನಗೆ ಮನೆ ಬೇಕಾಗಿತ್ತು, ನನಗೆ ಮನೆಗೆ ಬಾಡಿಗೆ ಕೊಡಿ ಅಂತ ಕೇಳಿದ್ರು. ಸರ್ ನೀವೇನು ಕೆಲಸ ಮಾಡ್ತೀರಾ? ನಾನು ಆಟೋ ರಿಕ್ಷಾ ಹೊಡೋದು. ಬಂದಿದ್ರು, ಅವ್ರ ಅಕ್ಕ ಬಾಬಾ ಬರ್ತಾರೆ ಅಂತ ಹೇಳ್ಕೊಂಡಿದ್ರು. ಅವತ್ತು ಬೇರೆಯವ್ರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಆಮೇಲೆ ಮತ್ತೇನೂ ಇಲ್ಲ, ಮತ್ತೆ ಡಿಸ್ ಹಾಕಿಸ್ಬೇಕು ಅಂತ ಹೇಳಿ ಒಂದು ದಿವಸ ಫೋನ್ ಮಾಡಿದ್ರು. ಡಿಸ್ ಹಾಕ್ಸೋಕ್ಕೆ ಯಾರನ್ನಾರಿದ್ರೆ ಕಳಿಸ್ಕೊಡಿ ಅಂತ ಅಂದರು. ನಾನು ರನ್ನಿಂಗಲ್ಲಿದ್ದೀನಿ, ಈಗ ಮಾತಾಡೋಕ್ಕಾಗಲ್ಲಮ್ಮ, ಮತ್ತೆ ಮಾಡ್ತೀನಿ ಅಂತ ಮತ್ತೇನೋ ಹೇಳಲಿಲ್ಲ. ಇದು 10ನೇ ತಾರೀಕು, 9 ದಿನ ಆಗಿದೆ. ಇದು ಗೊತ್ತಾಗಿದೆ. ಇಲ್ಲಿ ಕಾರ್ತಿಕ್ ಪೂಜೆಗೆ ಅಂತೇಳಿ ದೇವಸ್ಥಾನ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಸಿಕ್ಕಿ ನಿಮ್ಮ ಮನೆ ಅರ್ಧಂಬರ್ಧ ಓಪನ್ ಆಗಿದೆ, ಇವ್ರ ಮನೆ ಕಡೆ ಹೋಗಿ ನೋಡಿ ಅಂತ ಅಂದರು. ಆಗ ಇಲ್ಲಿ ಬಂದು ಅವ್ರನ್ನೇ ಜೊತೆಲಿ ಕರ್ಕೊಂಡ್ಬಂದು ಇಲ್ಲಿ ನೋಡಿದೆ. ಡೋರ್ ಓಪನ್ ಮಾಡಿದಾಗ ಇಲ್ಲೇ ಬಾಗಿಲಲ್ಲಿ ಓಪನ್ ಮಾಡಿದೆ, ಅವರು ಅಲ್ಲೇ ಬಿದ್ದಿದ್ರು ಬಾಡಿ. ಅದನ್ನು ನೋಡಿದೆ, ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯಿತು. ಅವಾಗ ಸೀದಾ ಸ್ಟೇಷನ್ ಕಡೆಗೆ ಹೋದೆ. ಸ್ಟೇಷನ್ಗೆ ಹೋಗೋ ಹೊತ್ತಿಗೆ ಸಾಹೇಬ್ರು ಆಗಲೇ ಅಲ್ಲಿಂದಲೇ ಹೊರಟಾಗಿದ್ದು, ಇಲ್ಲಿಗೆ ಬಂದಿದ್ದರು. ಇವಾಗ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ, ಅಷ್ಟೊತ್ತಿಗೆ ಹಾಜರಾಗ್ತಾಯಿತ್ತು ಅಷ್ಟೇ. ಇಲ್ಲೇ ಇದ್ದೀವಿ ಅಂತ ಹೇಳಿದ್ರು. ವಿಶಾಲ ಕರ್ನಾಟಕ, ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ.